ಬರೇ ಕಾಡು ಇದು, ಹಾ. ಏನು ಗುಡ್ಡ ಕಾಡು. ಹಾ. ಈ ಗುಡ್ಡ ಕಾಡಿನಲ್ಲಿ ಶಾಲೆ ಮಾಡುವುದು ಹೇಗೆ ಅನ್ನುವ ಬಗ್ಗೆ ಅನೇಕರಿಗೆ ಸಂಶಯ ಕೂಡ ಇತ್ತು. ಆದ್ರೆ ನನಗೆ ಸಂಶಯ ಇರಲಿಲ್ಲ. ಯಾಕಂದ್ರೆ ನನ್ನ ಕಾನ್ಸೆಪ್ಟ್ ಏನಂದ್ರೆ, ಎಲ್ಲಿ ಶಾಲೆ ಮಾಡ್ತೇವೋ ಆ ಶಾಲೆಯಲ್ಲಿ ಮಕ್ಕಳಿಗೆ ಕೆಲವು ಚಾಲೆಂಜಸ್ ಇರಬೇಕು. ಅದರಲ್ಲಿ ಜಿಯೋಗ್ರಫಿಕಲ್ ಚಾಲೆಂಜ್ ಕೂಡ ಒಂದು, ಭೌಗೋಳಿಕ ಚಾಲೆಂಜ್. ಭೌಗೋಳಿಕ ಚಾಲೆಂಜ್ ಯಾವಂದ್ರೆ ಹತ್ತುವುದು, ಇಳಿಯುವುದು, ಹಾರುವುದು, ಓಡುವುದು, ಬೀಳುವುದು, ಈ ತರದ ಭೌಗೋಳಿಕ ಚಾಲೆಂಜ್. ಹೌದಾ, ಒಂದು ರೂಲ್ಸ್ ನಾವು ಫಾಲೋ ಮಾಡಿದ್ದೇನೆಂದ್ರೆ, ಯಾವುದೆಲ್ಲ ದೊಡ್ಡ ದೊಡ್ಡ ಮರಗಳಿವೆ ಅವುಗಳನ್ನು ಕಡಿಲಿಕ್ಕಿಲ್ಲ, ಸಣ್ಣ ಸಣ್ಣ ಕುರುಚಲು ಗಿಡಗಳಿದ್ದಲ್ಲಿ ಮಾತ್ರ ಕಟ್ಟಡ ಮಾಡುದು ಅಂತ. ದೊಡ್ಡ ಮರಗಳನ್ನೆಲ್ಲ ಉಳಿಸಿಕೊಂಡಿದ್ದೇವೆ. ಯಾಕಂದ್ರೆ ಒಂದು ದೊಡ್ಡ ಮರ ನಿಮಗೆ ತಯಾರಾಗಬೇಕಿದ್ರೆ 100-150 ವರ್ಷ ಬೇಕು. ಅವುಗಳ ಎಡೆಯಲ್ಲಿ ಎಲ್ಲಿ ಕಟ್ಟಡ ಕಟ್ಟಬಹುದು ಅಲ್ಲಿ ಕಟ್ಟಿಕೊಂಡು ಮಾಡಿದ್ದೇವೆ. ಇಲ್ಲಿ ನೋಡುವಾಗ ನಮ್ಗೆ ಅನ್ನಿಸ್ತದೆ ಇದೊಂಥರ ಅಂದ್ರೆ ನಾವು ನಮ್ದು ಒಂದು ಶಾಲೆ ಅಂತ ಹೇಳಿದ ತಕ್ಷಣ ನಮ್ದು ಇಮ್ಯಾಜಿನೇಷನ್ ಬೇರೆ ಇರ್ತದೆ. ಮಲ್ಟಿ ಫ್ಲೋರ್ ಇದ್ದು ಬಿಲ್ಡಿಂಗ್ ದೊಡ್ಡದು, ಅದರಲ್ಲಿ ಕಿಟಕಿಗಳು, ಕೋಣೆಗಳು, ದೊಡ್ಡ ಒಂದು ಬಯಲು, ಅದೊಂದು ಕಾನ್ಸೆಪ್ಟ್, ಖಾಲಿ ಬಯಲು ಅಂತ ಇರ್ತದೆ. ಹೌದು. ಒಟ್ಟು ಇಲ್ಲಿ ಬಂದು ನೋಡುವಾಗ ನಮ್ಗೊಂದು ಹಳ್ಳಿ ಮನೆಗೆ ಬಂದ ಹಾಗೆ, ರೆಸಾರ್ಟ್ ಗೆ ಬಂದ ಹಾಗೆ ಅನ್ನಿಸ್ತದೆ. ಇದು ಶಾಲೆ ಅಂತ ತುಂಬಾ ಜನ ಹೇಳ್ತಾರೆ, ರೆಸಾರ್ಟ್ ತರನೇ ಅಂತ. ಯಾಕಂದ್ರೆ ಎಲ್ಲ ಸಹಜವಾಗಿರುವಂತಹ ದೊಡ್ಡ ದೊಡ್ಡ ಮರಗಳ ಮಧ್ಯೆ ಒಂದು ಸಣ್ಣ ಸಣ್ಣ ಗುಡಿಸಲು ತರ ಕಾಣ್ತಾ ಉಂಟು. ಸೊ ಅದಕ್ಕೆ ಶಾಲೆ ಅಂತೇಳಿ ನೀವು ಹೇಳಿದ್ರೆ ನಮ್ಗೆ ಅನಿಸ್ಬೇಕಷ್ಟೇ.